ಇವತ್ತು ಬದನೆಕಾಯಿ ರಸಪಲ್ಯ ಮಾಡೋದು ಹೇಗೆ ನೋಡೋಣ. ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ನಾನೊಂದು 5-6 ಬದನೆಕಾಯನ್ನು ತೊಗೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಇಂಗು ಎಲ್ಲ ಹಾಕಿ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಹಸಿಮೆಣಸು, ಬೇವಿನ ಸೊಪ್ಪು, ಕಟ್ ಮಾಡಿದ್ದ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು. ನೋಡಿ, ಈಗ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕಿ ಆಮೇಲೆ ಬದನೆಕಾಯಿಯನ್ನು ಹೋಳುಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಒಂದು ಬದನೆಕಾಯಿ ಬೇಗ ಬೆಂದ್ಬಿಡುತ್ತೆ, ಒಂದು 5 to 10 ಮಿನಿಟ್ಸಲ್ಲಿ ಬೆಂದ್ಬಿಡುತ್ತೆ. ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ 1 ಬೌಲ್ ಅಷ್ಟು ತೆಂಗಿನ ತುರಿ ಮತ್ತು 2 ಚಮಚ ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದು, ಹುಣಸೆಹಣ್ಣು ಹಾಕ್ಕೊಳ್ಬೇಕು. ಇಂಗು ಸ್ವಲ್ಪ ಸೇರಿಸ್ಕೊಡಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿಕೊಂಡು ಒಂದು 3-4 ಬ್ಯಾಡಗಿ ಮೆಣಸು ಮತ್ತು ಚಕ್ರ ಮೊಗ್ಗು ಒಂದು ಹುಣಸೆಹಣ್ಣು ಹಾಕಿ ಮಸಾಲೆ ರೆಡಿ ಮಾಡ್ಕೋಬೇಕು. ಈಗ ನೋಡಿ, ಬದನೆಕಾಯಿ ಬಂದಿದೆ. ಇದಕ್ಕೆ ನಾವು ಆ ಮಸಾಲೆನ ಸೇರಿಸಿದ್ರೆ ಆಯಿತು. ಮಸಾಲೆನ ಸೇರಿಸ್ಕೊಂಡು ಸರಿಯಾಗಿ ತೊಳಿಸ್ಬಿಟ್ಟು ಈಗ ನಾನು ಟೊಮೆಟೊನ ಸೇರಿಸಿದ್ದೀನಿ. ಟೊಮೆಟೊ ಬೇಗ ಬೆಂದ್ಬಿಡುತ್ತೆ, ಹಾಗಾಗಿ ಈಗ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿದರೆ ಇದು ತುಂಬ ಟೇಸ್ಟ್ ಬರುತ್ತೆ. ನೋಡಿ, ರಸಪಲ್ಯ ರೆಡಿಯಾಗಿದೆ.